ಸಂಸದ ಡಿಕೆ ಸುರೇಶ್ ಕನಕಪುರ ಮನೆ ಮೇಲೂ ಕೂಡ ಈಗ ಐಟಿ ರೇಡ್ ನಡೆದಿದೆಯಂತೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸಂಸದ ಡಿಕೆ ಸುರೇಶ್ ಕನಕಪುರ ಮನೆ ಮೇಲೂ ಕೂಡ ಐಟಿ ರೇಡ್ ಮಾಡಿದ್ದಾರೆ. ರಾಮನಗರದ ಕನಕಪುರ ತಾಲೂಕು ಕಚೇರಿಯಲ್ಲಿ ಈಗ ಐಟಿ ಅಧಿಕಾರಿಗಳು ದಾಖಲೆಗಳನ್ನ ಹುಡುಕುತ್ತಿದ್ದಾರೆ. ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ತಾಯಿ ಗೌರಮ್ಮರ ಆಸ್ತಿ ಬಗ್ಗೆ ಕೂಡ ಈಗ ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. 4ರಿಂದ 5 ಅಧಿಕಾರಿಗಳಿಂದ ತೀವ್ರ ಶೋಧ ನಡೆಸುತ್ತಿದ್ದಾರೆ. ರಾಮನಗರ ಜಿಲ್ಲೆಯಲ್ಲೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿದ್ದಾರೆ. ಕನಕಪುರ ತಾಲೂಕು ಕಚೇರಿಯಲ್ಲಿ ಈಗ ಶೋಧ ಮುಂದುವರೆದಿದೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ತಾಯಿ ಗೌರಮ್ಮ ಅವರ ಆಸ್ತಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. 4ರಿಂದ 5 ಮಂದಿ ಐಟಿ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಹಿಂದೆ ಕೂಡ ಕನಕಪುರ ತಾಲೂಕು ಕಚೇರಿಯಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ಶೋಧ ನಡೆಸಿದ್ರು. ಮತ್ತೆ ಇದೀಗ ಅದೇ ಕನಕಪುರ ತಾಲೂಕು ಕಚೇರಿಯಲ್ಲಿ ಡಿಕೆ ಬ್ರದರ್ಸ್ಗಳ ಆಸ್ತಿ ಬಗ್ಗೆ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಕಳೆದ ಚುನಾವಣೆಗಿಂತ 5 ಪಟ್ಟು ಆಸ್ತಿ ಹೆಚ್ಚಳ ಹಿನ್ನೆಲೆಯಲ್ಲಿ ಈಗ ಮನೆ ಮೇಲೆ ಐಟಿ ದಾಳಿ ನಡೆಸಿದೆ. ಜೊತೆಗೆ ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡುತ್ತಿದ್ದಾರೆ. ಸಂಸದ ಡಿಕೆ ಸುರೇಶ್ ಕನಕಪುರ ಮನೆ ಮೇಲೂ ಕೂಡ ಐಟಿ ರೇಡ್ ಮಾಡಿದೆ. ರಾಮನಗರದ ಕನಕಪುರ ತಾಲೂಕು ಕಚೇರಿಯಲ್ಲೂ ಕೂಡ ಈಗ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ತಾಯಿ ಗೌರಮ್ಮರ ಆಸ್ತಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. 4ರಿಂದ 5 ಅಧಿಕಾರಿಗಳು ತೀವ್ರ ಶೋಧವನ್ನ ಮುಂದುವರೆಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳ ದಾಳಿ ಕನಕಪುರದಲ್ಲಿ ಕಚೇರಿಯಲ್ಲೂ ಕೂಡ ಈಗ ಮುಂದುವರೆದಿದೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಹಾಗೂ ತಾಯಿ ಗೌರಮ್ಮ ಅವರ ಆಸ್ತಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ ಐಟಿ ಅಧಿಕಾರಿಗಳು. 4ರಿಂದ 5 ಮಂದಿ ಐಟಿ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಹಿಂದೆ ಕೂಡ ಕನಕಪುರ ತಾಲೂಕು ಕಚೇರಿಯಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ಶೋಧ ನಡೆಸಿದ್ರು. ಮತ್ತೆ ಇದೀಗ ಅದೇ ಕನಕಪುರದ ತಾಲೂಕು ಕಚೇರಿಯಲ್ಲಿ ಈಗ ಡಿಕೆ ಬ್ರದರ್ಸ್ಗಳ ಆಸ್ತಿ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ಪದೇ ಪದೇ ಐಟಿ ಮತ್ತು ಇಡಿ ದಾಳಿ ನಡೆಸ್ತಾನೆ ಇರುತ್ತೆ. ಇಷ್ಟು ದಿನ ಡಿಕೆ ಶಿವಕುಮಾರ್ ಮನೆ ಮೇಲೆ ಮಾಡ್ತಾ ಇದ್ರು. ಈಗ ಡಿಕೆ ಬ್ರದರ್ಸ್ ಕನಕಪುರ ಮನೆಯಲ್ಲಿ ಇರುವಂತ ಮನೆ ಮೇಲೆ ಈಗ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸುತ್ತಿದ್ದಾರೆ. ಜೊತೆಗೆ ಈಗ ಎಲ್ಲಿ ತನಕ ಬಂದಿದೆ ದಾಳಿ? ದಿವ್ಯಾ, ಏನೊಂದು ಐಟಿ ಅಧಿಕಾರಿಗಳ ದಾಳಿ ಡಿಕೆ ಬ್ರದರ್ಸ್ಗೆ ಏನು ಹೊಸದೇನಲ್ಲ. ಯಾಕೆಂದ್ರೆ ಕಳೆದ ಹಲವು ಬಾರಿ ಡಿಕೆ ಬ್ರದರ್ಸ್ ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ನಿರಂತರವಾಗಿ ದಾಳಿಯನ್ನು ಮಾಡ್ತಾನೆ ಇದ್ದಾರೆ. ಈಗ ಚುನಾವಣೆ ಕೂಡ ಈಗಾಗಲೇ ಕೂಡ ಘೋಷಣೆ ಆಗಿದೆ. ಕಳೆದ 2014ರ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಕೇವಲ ಒಂದು 50 ಕೋಟಿ ರೂಪಾಯಿಯಿಂದ ಆಸ್ತಿಯ ವಿವರಣೆಯನ್ನ ಘೋಷಣೆ ಮಾಡಿದ್ರು. ಆದ್ರೆ ಈ ಬಾರಿ ಸುಮಾರು 350 ಕೋಟಿ ರೂಗೂ ಹೆಚ್ಚು, ಅಂದ್ರೆ 5 ವರ್ಷದಲ್ಲಿ 5 ಪಟ್ಟಕ್ಕೂ ಹೆಚ್ಚು ಆಸ್ತಿಗಳನ್ನ ಡಿಕೆ ಸುರೇಶ್ ಅವರು ಈ ಬಾರಿ ಆಸ್ತಿ ಘೋಷಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿರೋ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಕೂಡ ಏನು ಕನಕಪುರದ ಒಂದು ತಾಲೂಕು ಕಚೇರಿಗೆ 4ರಿಂದ 5 ಮಂದಿ ಐಟಿ ಅಧಿಕಾರಿಗಳ ತಂಡ ಅಲ್ಲಿ ದಾಳಿ ನಡೆಸಿ
ಈಗಾಗಲೇ ಮಹತ್ವದ ದಾಖಲೆಗಳನ್ನು ಕೂಡ ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. DK ಶಿವಕುಮಾರ್ ಅವರ ತಾಯಿ ಗೌರಮ್ಮ ಅವರನ್ನು ಕೂಡ ಅಲ್ಲಿ IT ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಈಗಾಗಲೇ ಕೂಡ ಇನ್ನು ಕನಕಪುರ ಅವರ ವ್ಯವಹಾರ ಸಂಪೂರ್ಣವಾಗಿ ಕನಕಪುರ ಸುತ್ತಮುತ್ತಲ ಭಾಗದಲ್ಲಿ ಆಗಿರುವ ಹಿನ್ನೆಲೆಯಲ್ಲಿ ಕನಕಪುರ ತಾಲೂಕು ಕಚೇರಿಗೆ ಅಲ್ಲಿಯ ತಹಸೀಲ್ದಾರನ್ನು ಕೂಡ ಅಲ್ಲಿ ವಿಚಾರಣೆಗೆ ಒಳಪಡಿಸಿದ್ದು, ಎಲ್ಲೆಲ್ಲಿ ಬೇನಾಮಿಯಾಗಿ ಆಸ್ತಿಯನ್ನ ಮಾಡಿದ್ದಾರೆ, ಜೊತೆಗೆ DK ಶಿವಕುಮಾರ್ ಹಾಗೂ DK ಸುರೇಶ್ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಎಲ್ಲಾ ಪಹಣಿ ಪತ್ರಗಳನ್ನು ಕೂಡ ತರಿಸಿ ಸಂಪೂರ್ಣವಾಗಿ ಅಲ್ಲಿ ವಿಚಾರಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಆಸ್ ಯು ಸೆಡ್, ಪ್ರತಿ ಬಾರಿನೂ ಕೂಡ ED ಅಧಿಕಾರಿಗಳು ದಾಳಿ ಮಾಡ್ತಾ ಇರ್ತಾರೆ. ಅವ್ರಿಗೂ ಸಹಜವಾಗಿ ಅವ್ರಿಗೆ ಭಯ ಇಲ್ದಿರೇ ಇರಬಹುದು. ಆದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಆಸ್ತಿ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಮತ್ತಷ್ಟು ಆಸ್ತಿ ಹೆಚ್ಚಾಗಿದೆ ಅಂತ ಕೂಡ ಈಗ ಲೆಕ್ಕದಲ್ಲಿ ತೋರಿಸಲಾಗ್ತಿದೆ. ಸೊ ಮುಂದೆ ಏನಾಗಬಹುದು, ಸಂಕಷ್ಟ ಎದುರಾಗುತ್ತಾ ಏನು ಅಂತ? ಯಾಕಂದ್ರೆ ಈಗ ಚುನಾವಣೆ ಸಂದರ್ಭ DK ಸುರೇಶ್ ಅವರು ಸ್ಪರ್ಧೆ ಮಾಡುತ್ತಿದ್ದಾರೆ. ಇದು ಸಹಜವಾಗಿ ಅವರ ಮೇಲೆ ಪರಿಣಾಮ ಬೀರುತ್ತೆ ಅಲ್ವಾ? ಖಂಡಿತ ದಿವ್ಯ, ಯಾಕೆಂದ್ರೆ ಅವರು ಪ್ರತಿ ಬಾರಿ ದಾಳಿ ಮಾಡಿದಾಗ್ಲೂ ಕೂಡ ಅವ್ರು ಹೇಳ್ತಾರೆ ನಾವು ವ್ಯವಹಾರ ಮಾಡಬಾರ್ದ, ವ್ಯವಹಾರ ಮಾಡಿ ನಾವು ಈಗ ರೀತಿ ಸಂಪಾದನೆ ಮಾಡಿರೋದು ಅಂತ. ಈ ಹಿಂದೆಲೂ ಕೂಡ DK ಶಿವಕುಮಾರ್ ಅವರು ಹೇಳಿದ್ರು, ನಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗ್ಬೋದು, ವಿವಿಧ ಕಡೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಈ ರೀತಿ ನಮ್ಮ ವ್ಯವಹಾರಗಳನ್ನ ನಾವು ರಾಜ್ಯಾದ್ಯಂತ ಕಡೆ ವೃದ್ಧಿಸ್ಕೊಂಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಮ್ಮ ವ್ಯವಹಾರ ಕೂಡ ಹೆಚ್ಚಾದ ಹಿನ್ನೆಲೆಯಲ್ಲಿ ನಮ್ಮ ಆದಾಯ ಕೂಡ ಹೆಚ್ಚಾಗಿದೆ. ನಮ್ಮ ಆದಾಯ ಹೆಚ್ಚಳ ಆಗಿದ್ದು IT ಅಧಿಕಾರಿಗಳಿಗೆ ಏನ್ ಸಲ್ಲಿಸಬೇಕು, IT ರಿಟರ್ನ್ ಕೂಡ ನಾವು ಈಗಾಗಲೇ ಕೂಡ ಸಲ್ಲಿಸಿದ್ದೇವೆ ಕೂಡ ಈ ಹಿಂದೆ ಕೂಡ DK ಶಿವಕುಮಾರ್ ಹಾಗೂ ಸುರೇಶ್ ಕೂಡ ಹೇಳಿದ್ರು. ಈ ಬೆನ್ನಲ್ಲೇ ಈ ಬಾರಿಯೂ ಕೂಡ ಏನೊಂದು IT ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು, ಇದಕ್ಕೂ ಕೂಡ ಅವರು ಒಂದು ಸಮಜಾಯಿಸಿ ಉತ್ತರವನ್ನ ಕೊಡ್ತಾರೆ. ಆದ್ರೆ ನಿಖರವಾಗಿ ಅವರ ಆಸ್ತಿಯ ಪ್ರಮಾಣದಲ್ಲಿ ನಿಜವಾಗ್ಲೂ ಕೂಡ ಅವರ ಆಸ್ತಿಯ ವಿವರನ್ನ ಸಂಪಾದನೆ ಮಾಡಿದ್ರೆ, ಅದಕ್ಕೆ IT ರಿಟರ್ನ್ ಮಾಡಿದ್ರೆ ಇದರಲ್ಲಿ IT ಅಧಿಕಾರಿಗಳು ಕೂಡ ಈ ದಾಳಿ ಸಂದರ್ಭದಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ತಿಳಿದು ಬರ್ತಾ ಇದೆ. ಯಾಕೆಂದ್ರೆ ಅವರು ಆಸ್ತಿ ಬೇನಾಮಿಯಾಗಿ ಬೇರೆಯವರಿಗೆ ಅವರ ಆಸ್ತಿಯನ್ನು ಕೊಟ್ಟಿದ್ರೆ ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಆಕ್ಷನ್ ತಗೋಬಹುದು ಅಂತ IT ಅಧಿಕಾರಿಗಳು ಹೇಳ್ತಾರೆ. ಇದರಲ್ಲಿ ಎಲ್ಲಾ ರೀತಿಯಲ್ಲಿ ಕಾನೂನು ಬದ್ಧವಾಗಿ ಕೂಡ DK ಸುರೇಶ್ ಹಾಗೂ D ಶಿವಕುಮಾರ್ ಎಲ್ಲ ಕಾನೂನು ಬದ್ಧವಾಗಿ ಕೂಡ ನಡ್ಕೊಂಡಿರೋದ್ರಿಂದ IT ಅಧಿಕಾರಿಗಳು ಇದುವರೆಗೂ ಕೂಡ ಏನು ಕೂಡ ಮಾಡದೇ ಇರುವಂತಹ ಅಸಹಾಯಕ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿವ್ಯಾ. ಓಕೆ, ಧನ್ಯವಾದಗಳು ನಟರಾಜ್ ತಮ್ಮ ಮಾಹಿತಿಗಾಗಿ.